ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ ನೆನಪಿದೆಯಾ? 22/8/2025 महावाक्य, मीठे बच्चे तुम्हें कौन पढ़ाने आया है, विचार करो तो कुछ में रोमांच खड़े हो जाएंगे। ऊंचे ते ऊंचा बाप पढ़ाते हैं, ऐसी पढ़ाई कभी छोड़नी नहीं है. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನಿಮಗೆ ಓದಿಸ್ತಿರೋರು ಯಾರು, ಓದಿಸ್ಲಿಕ್ಕೆ ಬಂದಿರೋರು ಯಾರು, ವಿಚಾರ ಮಾಡಿ. ಆಗ ಖುಷಿಯಲ್ಲಿ ರೋಮಾಂಚನವಾಗುವುದು. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸ್ತಿದ್ದಾರೆ. ಇಂತಹ ಶಿಕ್ಷಣವನ್ನು ಎಂದಿಗೂ ಬಿಡಬಾರ್ದು. ಪ್ರಶ್ನೆ, ಅಭಿ ತುಮ್ ಬಚ್ಚೋं को कौन सा निश्चय हुआ है, ನಿಶ್ಚಯ ಬುದ್ಧಿ ಕಿ ನಿಶಾನಿ ಕ್ಯಾ ಹೋಗಿ. ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಈಗ ನೀವು ಮಕ್ಕಳಿಗೆ ಯಾವ ನಿಶ್ಚಯವಾಗಿದೆ, ನಿಶ್ಚಯ ಬುದ್ಧಿಯ ಗುರುತೇನಾಗಿದೆ. उत्तर, तुम्हें निश्चय हुआ हम अभी ऐसी पढ़ाई पढ़ रहे हैं जिसे डबल सिरताज राजाओं का राजा बनेंगे. ಬಾಬಾ ಹೇಳ್ತಾರೆ, ನಿಮಗೆ ಈಗ ನಿಶ್ಚಯ ಆಗಿದೆ, ನಾವೀಗ ಇಂತಹ ಶಿಕ್ಷಣ ಓದ್ತಾ ಇದ್ದೇವೆ, ಇದರಿಂದ ಡಬಲ್ ಕಿರೀಟಧಾರಿಗಳು ರಾಜರುಗಳಿಗೂ ರಾಜರಾಗ್ತೇವೆ. ಸ್ವಯಂ ಭಗವಾನ್ ಪಡಾಕರ್ ಹಮೇ ವಿಶ್ವಕ ಮಾಲೀಕ್ ಬನಾ ರಹೆ ಹೈ. ಸ್ವಯಂ ಭಗವಂತ ಓದಿಸಿ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಅಭಿ ಹಮ್ ಉನ್ಕೆ ಬಚ್ಚೆ ಬನೆ ಹೇ ತೋ ಫಿರ್ ಇಸ್ ಪಢಾಯಿ ಮೇ ಲಗ್ ಜಾನಾ ಚಾಹೆ. ಈಗ ನಾವು ಅವ್ರಿಗೆ ಮಕ್ಕಳಾಗಿದ್ದೇವೆ ಅಂದಮೇಲೆ ಈ ಶಿಕ್ಷಣದಲ್ಲಿ ತೊಡಗಬೇಕು. ಜೈಸೆ ಛೋಟೆ ಬಚ್ಚೆ ಅಪ್ನೆ ಮಾ ಬಾಪ್ ಕೆ ಸಿವಾಯ್ ಕಿಸಿ ಕೆ ಪಾಸ್ ಬಿ ನಹೀ ಜಾತೆ. ಹೇಗೆ ಬಾಬಾ ಉದಾಹರಣೆ ಕೊಡ್ತಾರೆ, ಸಣ್ಣ ಮಕ್ಕಳು ತಮ್ಮ ಅಪ್ಪ ಅಮ್ಮನ ಬಿಟ್ಟರೆ ಇನ್ನು ಯಾರ ಹತ್ರನೂ ಹೋಗ್ಲಿಕ್ಕೆ ಬಯಸೋದಿಲ್ಲ. ಐಸಾ ಬೇಹದ್ ಕಾ ಬಾಪ್ ಮಿಲಾ ಹೇ ತೋ ಅವ್ರ ಕೊಯ್ ಬಿ ಪಸಂದ್ ನ ಆಯ್. ಇಂತಹ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದಮೇಲೆ ಇನ್ನು ಯಾರ ಹತ್ರನೂ ಹೋಗ್ಲಿಕ್ಕೆ ಇಷ್ಟಪಡಬಾರ್ದು. ಏಕಿ ಹಿ ಯಾದ್ ರಹೆ, ಒಬ್ಬ ತಂದೆಯ ನೆನಪೇ ಇರಬೇಕು. ಗೀತ್, ಕೌನ್ ಆಯಾ ಆಜ್ ಸವೇರೆ ಸವೇರೆ, ಇಂದು ಇವರು ಯಾರು ಬಂದರು ಬೆಳಿಗ್ಗೆ ಬೆಳಿಗ್ಗೆ. ಓಂ ಶಾಂತಿ. मीठे मीठे बच्चों ने गीत सुना, कौन आया है और कौन पढ़ाता है. ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ರಿ, ಯಾರು ಬಂದಿದ್ದಾರೆ ಮತ್ತು ಯಾರು ಓದಿಸ್ತಿದ್ದಾರೆ. ಯ ಸಮಜ್ ಕಿ ಬಾತ್ ಹೈ. ಕೊಯ್ ಬಹುತ್ ಅಕ್ಕಲ್ಮಂದ್ ಹೋತೆ ಹೇ, ಕೊಯ್ ಕಮ್ ಅಕ್ಕಲ್ಮಂದ್ ಹೋತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಇದು ತಿಳ್ಕೊಳ್ಳೋ ಮಾತಾಗಿದೆ. ಕೆಲವರು ಬಹಳ ಬುದ್ಧಿವಂತರಾಗಿರ್ತಾರೆ, ಕೆಲವರು ಕಡಿಮೆ ಬುದ್ಧಿವಂತರಾಗಿರ್ತಾರೆ. जो बहुत पढ़ा लिखा होता है उसे बहुत अक्लमंद कहेंगे. ಯಾರು ಭಾಳಷ್ಟು ಓದ್ದವರಿಗೆ ಭಾಳ ಬುದ್ಧಿವಂತರು ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ ಬಾಬಾ, ಮಧುರಾತಿ ಮಧುರ ಮಕ್ಕಳ ಗೀತೆ ಕೇಳಿದ್ರಿ ತಾನೇ, ಯಾರು ಬಂದಿದ್ದಾರೆ ಇವತ್ತು, ಯಾರು ಓದಿಸ್ತಿದ್ದಾರೆ ನಿಮಗೆ, ಇದು ಭಾಳಷ್ಟು ತಿಳ್ಕೊಳ್ಳೋ ಮಾತು ಅನ್ನುವಂಥದ್ದು. ಅದಕ್ಕೆ ಲೌಕಿಕದಲ್ಲಿ ಭಾಳಷ್ಟು ಓದ್ದವ್ರಿಗೆ ಏನಂತಾರೆ, ಬುದ್ಧಿವಂತರು ಅಂತ ಹೇಳ್ತಾರೆ. ಶಾಸ್ತ್ರಾದಿ ಜೋ ಬಿ ಪಢೆ ಲಿಖೆ ಹೋತೆ ಹೇ ಉನ್ಕೋ ಮಾನ್ ಹೋತಾ ಹೈ. ಈಗ ಶಾಸ್ತ್ರದಲ್ಲಿ ವಿದ್ವಾನರಾಗಿರ್ತಾರೆ, ಪಾಂಡಿತ್ಯ ಉಳ್ಳವರು ಇರ್ತಾರಲ್ವ, ಅವ್ರಿಗೆ ಭಾಳಷ್ಟು ಗೌರವ ಸಿಗ್ತದೆ. ಕಡಿಮೆ ಓದ್ದವರಿಗೆ ಕಡಿಮೆ ಮಾನ್ಯತೆ ಸಿಗ್ತದೆ. ಅಬ್ ಗೀತ್ ಕಾ ಅಕ್ಷರ ಸುನ, ಕೌನ್ ಆಯಾ ಪಡಾನೆ. ಟೀಚರ್ ಆತೆ ಹೇನ. ಈಗ ಗೀತೆ ಅಕ್ಷರ ಕೇಳಿದ್ರಿ ತಾನೆ, ಯಾರು ಬಂದರು ಓದಿಸ್ಲಿಕ್ಕೆ, ಟೀಚರ್ ಬರ್ತಾರೆ ತಾನೆ. ಸ್ಕೂಲ್ ಮೇ ಪಡ್ನೆ ವಾಲೆ ಜಾನ್ತೆ ಟೀಚರ್ ಆಯಾ, ಯಹಾ ಕೌನ್ ಆಯಾ ಹೇ. ಶಾಲೆಯಲ್ಲಿ ಓದಿಸುವಂಥವ್ರು ತಿಳ್ಕೊಂಡಿರ್ತಾರೆ, ಟೀಚರ್ ಬಂದರು. ಹಾಗಾದ್ರೆ ಇಲ್ಲಿ ಯಾರು ಬಂದರು, ಏಕದಮ್ ರೋಮಾಂಚ್ ಕಡೆ ಹೋ ಜಾನಿ ಚಾಯ್. ಬಾಬಾ ಹೇಳ್ತಾರೆ, ಇಲ್ಲಿ ಯಾರು ಬಂದರು, ಹಾಗಾದ್ರೆ ಇಲ್ಲಿ ಬಂದು ಓದಿಸ್ತಿರೋರು ಯಾರು ಅಂತ ಗೊತ್ತಾದ ಮೇಲೆ ನಿಮಗೆ ರೋಮಾಂಚನ ಆಗಬೇಕು ಅಂತಾರೆ ಬಾಬಾ. ಊಂಚಿತೆ ಊಂಚ್ ಬಾಪ್ ಫಿರ್ಸೆ ಪಡಾನೆ ಆಯೆ ಹೇ, ಸಮಜ್ನೆ ಕಿ ಬಾತ್ ಹೈನ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮತ್ತೆ ಓದಿಸ್ಲಿಕ್ಕೆ ಬಂದಿದ್ದಾರೆ, ತಿಳ್ಕೊಳ್ಳೋ ಮಾತಲ್ವ. ತಕ್ದೀರ್ ಕಿ ಬಿ ಬಾತ್ ಹೇ, ಪಡಾನೆ ವಾಲಾ ಕೌನ್ ಹೇ, ಅದೃಷ್ಟದ ಮಾತಾಗಿದೆ. ಓದಿಸ್ತಿರೋರು ಯಾರು, ಭಗವಾನ್. वह आकर पढ़ाते हैं. विवेक कहता है, बल कोई कितनी भी बड़े से बड़ी पढ़ाई पढ़ता हो, फट से वह पढ़ाई छोड़कर आए भगवान से पढ़े. ಶಿವಬಾಬಾ ಹೇಳ್ತಿದ್ದಾರೆ, ನಮಗಿಲ್ಲಿ ಓದಿಸ್ತಿರೋರು ಭಗವಂತ, ಅವರೇ ಬಂದು ನಮಗಿಲ್ಲಿ ಓದಿಸ್ತಿದ್ದಾರೆ. ನಮ್ಮ ಬುದ್ಧಿನೂ ಕೂಡ ಹೇಳ್ತದೆ, ಬುದ್ಧಿ ಹೇಳ್ತದೆ, ಭಲೆ ಯಾರು ಎಷ್ಟೇ ದೊಡ್ಡ ಶಿಕ್ಷಣ ಓದ್ತಿದ್ರೂ ಕೂಡ ಪಟ್ಟಂತ ಆ ಶಿಕ್ಷಣವನ್ನು ಬಿಟ್ಟು ಭಗವಂತನಿಂದ ಓದಬೇಕು, ಆ ಥರ ಭಗವಂತನ ಹತ್ರ ಓದ್ಲಿಕ್ಕೆ ಬರ್ಬೇಕಂತಾರೆ ಬಾಬಾ. ಏಕ್ ಸೆಕೆಂಡ್ ಮೇ ಸಬ್ ಕುಚ್ ಚೋಟ್ ಬಾಪ್ ಕೆ ಪಾಸ್ ಪಡ್ನೆ ಆಯ್. ಒಂದು ಸೆಕೆಂಡ್ನಲ್ಲಿ ಎಲ್ಲವನ್ನು ಬಿಟ್ಟು ತಂದೆ ಹತ್ರ ಓದ್ಲಿಕ್ಕೆ ಬರಬೇಕು. ಬಾಬಾನೇ ಸಮझाए है, अभी तुम पुरुषोत्तम संगम युगी बने हो. ಉತ್ತಮ ತೇ ಉತ್ತಮ ಪುರುಷ ಯ ಲಕ್ಷ್ಮೀ ನಾರಾಯಣ್. ಬಾಬಾ ತಿಳಿಸ್ಕೊಡ್ತಾರೆ, ಈಗ ನೀವು ಪುರುಷೋತ್ತಮ ಸಂಗಮ ಯುಗಿಗಳಾಗಿದ್ದೀರಿ. ಎಲ್ಲರಿಗಿಂತ ಉತ್ತಮ ಪುರುಷ ಅಂದರೆ ಈ ಲಕ್ಷ್ಮೀನಾರಾಯಣರು. ದುನಿಯಾ ಮೇ ಕಿಸ್ಕೋ ಭಿ ಪತಾ ನಹೀ ಕಿ ಕಿಸ್ ಎಜುಕೇಷನ್ ಸೆ ಇನ್ಹೋನೆ ಯ ಪದ ಪಾಯ ಹೈ. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಯಾವ ಶಿಕ್ಷಣವನ್ನು ಪಡೆದು ಇವರು ಈ ಪದವಿಯನ್ನು ಪಡ್ಕೊಂಡ್ರು ಅಂತ. ತುಮ್ ಪಡ್ತೆ ಹೋ ಯ ಪದ ಪಾನೆ ಲಿಯೇ, ಕೌನ್ ಪಡಾತೆ ಹೇ, ಭಗವಾನ್. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ನೀವು ಓದ್ತಿದ್ದೀರಾ ಈ ಪದವಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಯಾರು ಓದಿಸ್ತಿದ್ದಾರೆ, ಭಗವಂತ. तो और सब पढ़ाइयाँ छोड़ इस पढ़ाई में लग जाना चाहिए.
ಕ್ಯೂಂಕಿ ಬಾಪ್ ಆತೆ ಹಿ ಹೈ ಕಲ್ಪ ಕೆ ಬಾದ್. ಬಾಬಾ ಹೇಳ್ತಾರೆ ನೋಡಿದ ಎಲ್ಲ ಶಿಕ್ಷಣವನ್ನು ಬಿಟ್ಟು ಈ ಶಿಕ್ಷಣದಲ್ಲಿ ತೊಡಗಬೇಕು, ಯಾಕೆಂದರೆ ತಂದೆ ಬರೋದೇ ಕಲ್ಪದ ನಂತರ. ಬಾಪ್ ಕತೆ ಮೈ ಹರ್ 5000 ವರ್ಷ ಕೆ ಬಾದ್ ಆತಾ ಹೂँ ಸಮ್ಮುಖ ಪಡಾನೆ. ಬಾಬಾ ಇಲ್ಲಿ ಹೇಳ್ತಾರೆ ನಾನು ಪ್ರತಿ 5000 ವರ್ಷಗಳಿಗೊಮ್ಮೆ ಬರ್ತೇನೆ ಸಮ್ಮುಖದಲ್ಲಿ ಓದಿಸ್ಲಿಕ್ಕೆ. ವಂಡ್ರ ಹೈನಾ कहते भी है भगवान हमको पढ़ाते हैं यह पद प्राप्त कराने. ಬಾಬಾ ಹೇಳ್ತಾರೆ ಆಶ್ಚರ್ಯ ತಾನೆ, ಹೇಳ್ತಾರೆ ಭಗವಂತ ನಮಗೆ ಓದಿಸ್ತಾರೆ ಈ ಪದವಿ ಪ್ರಾಪ್ತಿ ಮಾಡಿಸೋದಕ್ಕೋಸ್ಕರ. ಫಿರ್ ಬಿ ಪಡ್ತೆ ನಹಿ ತೋ ಬಾಪ್ ಕಹೆಂಗೆ ನಾ ಯ ಸಯಾನ ನಹಿ ಹೇ. ಇಲ್ಲಿ ಸ್ವಯಂ ಪರಮಾತ್ಮ ಬಂದು ಓದಿಸ್ತಿದ್ರೂ ಕೂಡ ಓದಲ್ಲ ಮಕ್ಕಳು ಅಂತಾರೆ ಬಾಬಾ. ಆಗ ಬಾಬಾ ಹೇಳ್ತಾರಲ್ವಾ ನೀವು ಬುದ್ಧಿವಂತರಲ್ವಾ ಅಂಥೇಳಿ. ಬಾಪ್ ಕಿ ಪಡಾಯಿ ಪರ್ ಪೂರಾ ಧ್ಯಾನ ನೈ ದೇತೆ. ಇವ್ರು ಜಾಣರಲ್ಲ, ಯಾಕಂದರೆ ತಂದೆಯ ಶಿಕ್ಷಣದ ಕಡೆ ಪೂರ ಗಮನ ಕೊಡೋದಿಲ್ಲ ಅಂತಾರೆ ಬಾಬಾ. ಬಾಪ್ ಕೋ ಭೂಲ್ ಜಾತೆ ಹೇ ತುಮ್ ಕಹತೆ ಹೋ ಕಿ ಬಾಬಾ ಹಮ್ ಭೂಲ್ ಜಾತೆ ಹೇ. ತಂದೆಯ ಶಿಕ್ಷಣವನ್ನು ಮರ್ತು ಬಿಡ್ತಾರೆ. ನೀವು ಕೂಡ ಹೇಳ್ತೀರಾ ಬಾಬಾ ನಾವು ಮರ್ತು ಬಿಡ್ತೇವೆ ಅಂತ. ಟೀಚರ್ ಕೋ ಬಿ ಭೂಲ್ ಜಾತೆ ಹೇ ಯಹೇ ಮಾಯಾ ಕೆ ತೂಫಾನ್. ಟೀಚರನ್ನು ಕೂಡ ಮರ್ತು ಬಿಡ್ತಾರೆ, ಇದು ಮಾಯೆಯ ಬಿರುಗಾಳಿ. ಪರಂತು ಪಢಾಯಿ ತೋ ಪढ़नी चाहिए ना. ವಿವೇಕ್ कहता है भगवान पढ़ाते हैं तो उस पढ़ाई में एकदम लग जाना चाहिए. ಬಾಬಾ ಹೇಳ್ತಿದ್ದಾರೆ ಇಲ್ಲಿ, ಆದರೆ ಶಿಕ್ಷಣ ಓದಬೇಕು ತಾನೆ. ಬುದ್ಧಿನೂ ಕೂಡ ಹೇಳ್ತದೆ ಭಗವಂತ ಓದಿಸ್ತಾರೆ ಅಂದಮೇಲೆ ಆ ಶಿಕ್ಷಣದಲ್ಲಿ ಏಕ್ದಮ್ ತೊಡಗಬೇಕು ಅಂತಾರೆ ಬಾಬಾ. छोटे बच्चों को ही पढ़ना होता है. ಆತ್ಮ ತೋ ಸಬ್ಕಿ ಹೈ. ಸಣ್ಣ ಮಕ್ಕಳಿಗೆ ಓದಿಸ್ಲಾಗ್ತದೆ, ಆತ್ಮ ಅಂತೂ ಎಲ್ರಿಗೂ ಇದೆ. ಬಾಕಿ ಶರೀರ ಛೋಟಾ ಬಡಾ ಹೋತಾ ಹೈ. ಇನ್ನು ಶರೀರ ಸಣ್ಣದು ದೊಡ್ಡದು ಆಗ್ತದೆ. ಆತ್ಮ कहती है मैं आपका छोटा बच्चा बना हो. अच्छा मेरे बने हो तो अब पढ़ो. ಆತ್ಮ ಹೇಳ್ತದೆ ನಾನು ನಿಮ್ಮ ಸಣ್ಣ ಮಗು ಆಗಿದ್ದೀನಿ, ಒಳ್ಳೆಯದು ನನ್ನವರಾಗಿದ್ದೀರಿ ಅಂದರೆ ಈಗ ಓದ್ರಿ ಅಂತಾರೆ ಬಾಬಾ. ದೂದ್ ಪಾಕ್ ತೋ ನೈ ಹೋ ಪಢಾಯಿ ಫಸ್ಟ್ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಹಾಲು ಸಿಹಿ ಇದೇನು ಅಲ್ಲ, ಫಸ್ಟು ಶಿಕ್ಷಣ. ಇಸ್ಮೇ ಬಹುತ್ ಅಟೆನ್ಷನ್ ದೇನಾ ಹೈ. ಇಲ್ಲಿ ಭಾಳಷ್ಟು ಗಮನ ಕೊಡಬೇಕು. ಸ್ಟೂಡೆಂಟ್ ಫಿರ್ ಆತೆ ಹೈ ಯಾ ಸುಪ್ರೀಂ ಟೀಚರ್ ಕೆ ಪಾಸ್. ವ ಪಢಾನೆ ವಾಲೆ ಟೀಚರ್ಸ್ ಬಿ ಮುಕ್ರರ್ ಹೈ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಜಾಸ್ತಿ ಗಮನ ಕೊಡಬೇಕಾಗಿದೆ. ವಿದ್ಯಾರ್ಥಿಗಳು ಮತ್ತೆ ಬರ್ತಾರೆ ಇಲ್ಲಿ ಸುಪ್ರೀಂ ಟೀಚರ್ ಹತ್ರ. ಇಲ್ಲಿ ಓದಿಸುವಂಥ ಟೀಚರ್ಸ್ ಫಿಕ್ಸ್ ಇದ್ದಾರೆ, ನಿಮಿತ್ತ ಇದ್ದಾರೆ. ತೋ ಬಿ ಸುಪ್ರೀಂ ಟೀಚರ್ ತೋ ಹೈನಾ. ಇಲ್ಲಿ ನಿಮಿತ್ತ ಟೀಚರ್ ಇದ್ರೂ ಕೂಡ ಇವರೆಲ್ಲರಿಗಿಂತಲೂ ದೊಡ್ಡವರು ಸುಪ್ರೀಂ ಟೀಚರ್. 7 ರೋಜ್ ಬಟ್ಟಿ ಬಿ ಗಾಯಿ ಹುಯಿ ಹೈ. ಬಾಪ್ ಕಹತೆ ಪವಿತ್ರ ಹೋ ಅವ್ರ ಮುಜೆ ಯಾದ್ ಕರೋ. 7 ದಿನದ ಬಟ್ಟಿ ಗಾಯನ ಮಾಡಲಾಗ್ತದೆ. ಬಾಬಾ ಹೇಳ್ತಾರೆ ಪವಿತ್ರ ಇರಿ ಮತ್ತು ನನ್ನ ನೆನ್ಪು ಮಾಡಿ ಅಂತ. ದೈವಿ ಗುಣ ಧಾರಣೆ ಕಿಯೇ ತುಮ್ ಯಾ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ ದೈವಿ ಗುಣ ಧಾರಣೆ ಮಾಡಿಕೊಂಡ್ರೆ ನೀವು ಈ ರೀತಿ ಆಗ್ತೀರಾ. ಬೇಹದ್ಕೆ ಬಾಪ್ಕೋ ಯಾದ್ ಕರ್ನಾ ಪಡೆ. ಬಾಬಾ ಹೇಳ್ತಾರೆ ಇಲ್ಲಿ ಬೇಹದ್ದಿನ ತಂದೆಯನ್ನು ನೆನ್ಪು ಮಾಡಬೇಕಾಗ್ತದೆ. छोटे बच्चे को माँ बाप के सिवाय दूसरा कोई उठाते हैं तो उनके पास जाते नहीं. ಸಣ್ಣ ಮಕ್ಕಳನ್ನು ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರಾದರೂ ಎತ್ಕೊಂಡ್ರೆ ಅವ್ರ ಹತ್ರ ಹೋಗಲ್ಲ. ಬಾಬಾ ಹೇಳ್ತಾರೆ ನೀವು ಕೂಡ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದಮೇಲೆ ಬೇರೆ ಯಾರನ್ನೂ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಬಾಬಾ ಹೇಳ್ತಾರೆ ದೇಖ್ನಾ ಪಸಂದ್ ಭಿ ನೈ ಆಯೇಗಾ. ಫಿರ್ ಕೊಯ್ ಭಿ ಹೋ, ಯಾರೇ ಇರ್ಬೋದು ಅವರು ಬಾಬನ್ನು ಬಿಟ್ಟರೆ ಬೇರೆ ಯಾರನ್ನೂ ನೋಡ್ಬೇಕನ್ಸಲ್ಲ. ತುಮ್ ಜಾನ್ತೆ ಹೋ ಹಮ್ ಊಂಚತೆ ಊಂಚ ಬಾಪ್ಗೆ ಹೇ वह हमको डबल सिरताज राजाओं का राजा बनाते हैं. ನೀವು ತಿಳ್ಕೊಂಡಿದ್ದೀರಿ ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀವಿ, ಅವ್ರು ನಮಗೆ ಡಬಲ್ ಕಿರೀಟಧಾರಿ ರಾಜರುಗಳಿಗೂ ರಾಜರನ್ನಾಗಿ ಮಾಡ್ತಾರೆ. ಲೈಟ್ ಕಾ ತಾಜ್ ಮನ್ ಮನಾಭವ್ ಅವ್ರ ರತನ್ ಜಡಿ ತಾಜ್ ಮದ್ಯಾಜಿಭವ್. ಬಾಬಾ ಹೇಳ್ತಾರೆ ಬೆಳಕಿನ ಕಿರೀಟ ಅಂತಂದರೆ ಮನ್ ಮನಾಭವ, ರತನ ಜಡಿತ ಕಿರೀಟ ಅಂದರೆ ಮದ್ಯಾಜಿಭವ. ನಿಶ್ಚಯ ಹೋ ಜಾತಾ ಹೇ ಹಮ್ ಇಸ್ ಪಢಾಯಿ ಸೆ ವಿಶ್ವ ಕಾ ಮಾಲಿಕ್ ಬಂತೆ. 5000 ವರ್ಷ ಬಾದ್ ಹಿಸ್ಟ್ರಿ ರಿಪೀಟ್ ಹೋತಿ ಹೇ ನಾ. ನಿಶ್ಚಯ ಆಗಿಬಿಡ್ತದೆ ನಾವು ಈ ಶಿಕ್ಷಣದಿಂದ ವಿಶ್ವದ ಮಾಲೀಕರಾಗ್ತೇವೆ. 5000 ವರ್ಷದ ನಂತರ ಇತಿಹಾಸ ರಿಪೀಟ್ ಆಗ್ತದೆ. ತುಮಕೋ ರಾಜಾಯಿ ಮಿಲ್ತಿ ಹೇ ಬಾಕಿ ಸಬ್ ಆತ್ಮಾಯಿ ಶಾಂತಿಧಾಮ್ ಅಪ್ನೆ ಘರ್ ಚಲಿ ಜಾತಿ ಹೇ. ಬಾಬಾ ಹೇಳ್ತಾರೆ ನಿಮಗೆ ರಾಜ್ಯ ಸಿಗ್ತದೆ, ಉಳಿದವರೆಲ್ಲ ಅಂದರೆ ಉಳಿದೆಲ್ಲ ಆತ್ಮಗಳು ಶಾಂತಿಧಾಮ ತಮ್ಮ ಮನೆಗೆ ಹೋಗಿಬಿಡ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ಮಾಲೂಮ್ ಪಡಾ ಹೇ ಅಸುಲ್ ಮೇ ಹಮ್ ಆತ್ಮಾಯೇ ಬಾಪ್ ಕೆ ಸಾಥ್ ಅಪ್ನೆ ಘರ್ ಮೇ ರಹತಿ ಹೇ. ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ ಒರಿಜಿನಲಿ ನಾವೆಲ್ಲ ಆತ್ಮಗಳು ಬಾಬನ ಜೊತೆಗೆ ಮನೆಯಲ್ಲಿರ್ತೇವೆ. ಬಾಪ್ ಕಾ ಬನ್ನೆ ಸೆ ಅಭಿ ತುಮ್ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೋ ಫಿರ್ ಬಾಪ್ ಕೋ ಬೂಲ್ ಆರ್ಫನ್ ಬಂದು ಪಡ್ತೆ ಹೋ. ಬಾಬನ ಮಗು ಆದರೆ ಬಾಬಾ ಹೇಳ್ತಾರೆ ನಾವು ಸ್ವರ್ಗಕ್ಕೆ ಮಾಲೀಕರಾಗ್ತೇವೆ, ತಂದೆಯನ್ನು ಮರೆತರೆ ಅನಾಥರಾಗ್ಬಿಡ್ತಾರೆ. ಭಾರತ್ ಈ ಸಮಯ ಆರ್ಫನ್ ಹೇ. ಆರ್ಫನ್ ಉನ್ಕೋ ಕಹಾ ಜಾತಾ ಹೈ ಜಿನ್ಕೋ ಮಾ ಬಾಪ್ ನೈ ಹೋತೆ. ಬಾಬಾ ಹೇಳ್ತಾರೆ ಇವತ್ತು ಭಾರತ ಅನಾಥವಾಗಿದೆ. ಅನಾಥ ಅಂತ ಯಾರಿಗೆ ಹೇಳ್ತಾರೆ ಅಂದರೆ ಯಾರಿಗೆ ಅಪ್ಪ ಅಮ್ಮ ಇಲ್ಲ ಅಂಥೇಳಿ. धक्का खाते रहते हैं ना. बाबा ಹೇಳ್ತಾರೆ ಪೆಟ್ಟು ತಿಂತಾ ಇರ್ತಾರಲ್ವ. तुमको तो अब बाप मिला है, तुम सारे सृष्टि चक्र को जानते हो तो खुशी में गदगद होना चाहिए. ಬಾಬಾ ಹೇಳ್ತಾರೆ ನಿಮಗಂತೂ ಈಗ ತಂದೆ ಸಿಕ್ಕಿದ್ದಾರೆ,
ನೀವು ಇಡೀ ಸೃಷ್ಟಿ ಚಕ್ರವನ್ನು ತಿಳ್ಕೊಂಡಿದ್ದೀರನ್ನು ಖುಷಿಯಲ್ಲಿ ಗದ್ಗದಿತರಾಗಬೇಕು ಅಂತಾರೆ ಬಾಬಾ. हम बेहद के बाप के बच्चे हैं. परमपिता परमात्मा प्रजापिता ब्रह्मा द्वारा नई सृष्टि ब्राह्मणों की रचते हैं. ಬಾಬಾ ಹೇಳ್ತಾರೆ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ. ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿ ಬ್ರಾಹ್ಮಣರದ್ದು ರಚನೆ ಆಗ್ತದೆ. ये तो बहुत सहज समझने की बात है. तुम्हारे चित्र भी है, विराट रूप का चित्र भी बनाए हैं. ಬಾಬಾ ಹೇಳ್ತಾರೆ ಇದು ಬಹಳ ಸಹಜವಾದ ತಿಳ್ಕೊಳ್ಳುವಂಥ ಮಾತು. ನಿಮ್ಮ ಚಿತ್ರನೂ ಇದೆ, ವಿರಾಟ ರೂಪದ ಚಿತ್ರನೂ ಕೂಡ ಮಾಡಲ್ಪಟ್ಟಿದೆ. 84 ಜನ್ಮೋं की कहानी दिखाई है. 84 ಜನ್ಮಗಳ ಕಥೆನೂ ತೋರಿಸಿದ್ದಾರೆ. हम सो देवता फिर ಕ್ಷತ್ರಿಯ ವೈಶ್ಯ ಶೂದ್ರ ಬಂತೆ हैं. ಬಾಬಾ ಹೇಳ್ತಾರೆ ನಾವೇ ದೇವತೆಗಳು, ಮುಂದೆ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಆಗ್ತೇವೆ. यह कोई भी मनुष्य नहीं जानते क्योंकि ब्राह्मण और ब्राह्मणों को पढ़ाने वाले बाप का दोनों का नाम निशान गुम कर दिया है. ಬಾಬಾ ಹೇಳ್ತಾರೆ ಇದನ್ನು ಯಾವುದೇ ಮನುಷ್ಯರು ತಿಳ್ಕೊಂಡಿಲ್ಲ, ಏಕೆಂದರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣರಿಗೆ ಓದಿಸುವಂಥ ತಂದೆ ಇಬ್ಬರ ನಾಮ್ ನಿಶಾನ್ ಕೂಡ ಮಾಯ ಮಾಡಿಬಿಟ್ಟಿದ್ದಾರೆ. इंग्लिश में भी तुम लोग अच्छी रीति समझा सकते हो. जो इंग्लिश जानते हैं तो ट्रांसलेशन कर फिर समझाना चाहिए. ಬಾಬಾ ಹೇಳ್ತಾರೆ ನೀವು ಇಂಗ್ಲೀಷ್ನಲ್ಲೂ ಕೂಡ ಭಾಳ ಚೆನ್ನಾಗಿ ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು. ಇಂಗ್ಲೀಷ್ ಯಾರು ತಿಳ್ಕೊಂಡಿದ್ದಾರೆ ಅವರು ಟ್ರಾನ್ಸ್ಲೇಷನ್ ಮಾಡಿ ಬೇರೆಯವ್ರಿಗೆ ತಿಳಿಸ್ಬೋದು. फादर नॉलेजफुल है, उनको ही यह नॉलेज है कि सृष्टि का चक्र कैसे फिरता है. ಶಿವಬಾಬಾ ಇಲ್ಲಿ ಹೇಳ್ತಾರೆ ನಮ್ಮ ತಂದೆ ನಾಲೆಜ್ಫುಲ್ ಆಗಿದ್ದಾರೆ, ಅವ್ರಿಗೇ ಈ ಜ್ಞಾನ ಇದೆ ಸೃಷ್ಟಿ ಚಕ್ರ ಹೆಂಗೆ ತಿರುಗ್ತದೆ ಅಂತ. यह है पढ़ाई. योग को भी बाप की याद कही जाती है, जिसको अंग्रेजी में कम्युनियन कहा जाता है. ಬಾಬಾ ಹೇಳ್ತಾರೆ ಯೋಗಕ್ಕೆ ತಂದೆಯ ನೆನಪು ಅಂತ ಹೇಳಲಾಗ್ತದೆ, ಅದನ್ನೇ ಇಂಗ್ಲೀಷ್ನಲ್ಲಿ ಬಾಬಾ ಹೇಳ್ತಾರೆ ಕಮ್ಯುನಿಯನ್ ಅಂತ ಹೇಳ್ತಾರೆ. ಬಾಪ್ ಸೆ ಕಮ್ಯುನಿಯನ್, ಟೀಚರ್ ಸೆ ಕಮ್ಯುನಿಯನ್, ಗುರು ಸೆ ಕಮ್ಯುನಿಯನ್. ತಂದೆಯ ಜೊತೆ ಸಂಬಂಧ, ಟೀಚರ್ ಜೊತೆಗೆ ಸಂಬಂಧ, ಗುರುವಿನ ಜೊತೆಗೆ ಸಂಬಂಧ. ಯಹ ಗಾಡ್ ಫಾದರ್ ಸೆ ಕಮ್ಯುನಿಯನ್. ಬಾಬಾ ಹೇಳ್ತಾರೆ ಇಲ್ಲಿ ಗಾಡ್ ಫಾದರ್ನ ಜೊತೆಗೆ ಸಂಬಂಧ. ಖುದ್ ಬಾಪ್ ಕತೆ ಮುಜೆ ಯಾದ್ ಕರೋ ಅವ್ರು ಕೊಯ್ ಬಿ ದೇಹದಾರಿ ಕೋ ಯಾದ್ ನೈ ಕರೋ. ಸ್ವಯಂ ತಂದೆ ಹೇಳ್ತಾರೆ ಇಲ್ಲಿ ನಾನು ನೆನ್ಪು ಮಾಡಿ, ಯಾವುದೇ ದೇಹದಾರಿಯನ್ನು ನೆನ್ಪು ಮಾಡಬೇಡಿ. ಮನುಷ್ಯ ಗುರುವಾದಿ ಕರ್ತೆ ಹೇ, ಶಾಸ್ತ್ರ ಪಡ್ತೆ ಹೇ. ಮನುಷ್ಯರು ಗುರುಗಳನ್ನೆಲ್ಲ ಮಾಡ್ಕೊಳ್ತಾರೆ, ಶಾಸ್ತ್ರ ಓದ್ತಾರೆ. ಏಮ್ ಆಬ್ಜೆಕ್ಟ್ ಕುಚ್ ಬಿ ನಹಿ, ಸದ್ಗತಿ ತೋ ಹೋತಿ ನಹಿ. ಬಾಬಾ ಹೇಳ್ತಾರಲ್ಲಿ ಅಲ್ಲಿ ಯಾವುದೇ ಗುರಿ ಉದ್ದೇಶ ಇಲ್ಲ, ಸದ್ಗತಿ ಅಂತೂ ಆಗೋದೇ ಇಲ್ಲ. बाप तो कहते हम आए हैं सबको वापस ले जाने. अभी तुमको बाप के साथ बुद्धि का योग रखना है तो तुम वहाँ जाए पहुँचेंगे. ಬಾಬಾ ಹೇಳ್ತಾರೆ ನಾನು ಬಂದಿದ್ದೀನಿ ಎಲ್ಲರೂ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ. ಈಗ ನಾನು ನಿಮ್ಮನ್ನು ಅಂದರೆ ತಂದೆ ಜೊತೆಗೆ ಯೋಗ ಇಟ್ಕೊಳ್ಬೇಕಾಗಿದೆ ನೀವು. ಅಂದಮೇಲೆ ನೀವು ಅಲ್ಲಿ ಹೋಗಿ ತಲುಪ್ತೀರಾ. ಅಚ್ಚಿ ರೀತಿ ಯಾದ್ ಕರ್ನೆ ಸೆ ವಿಶ್ವ ಕಾ ಮಾಲೀಕ್ ಬನೆಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ನೆನ್ಪು ಮಾಡೋದ್ರಿಂದ ವಿಶ್ವದ ಮಾಲೀಕರಾಗ್ತೀರ. ये लक्ष्मी नारायण पैराडाइज के मालिक थे ना, ये कौन समझाने वाला है. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರು ಇದ್ರಲ್ವಾ, ಇದನ್ನು ಯಾರು ತಿಳಿಸ್ಕೊಡುವಂಥವರು. ಬಾಪ್ಕೋ ಕಹಾ ಜಾತಾ ಹೇ ನಾಲೆಜ್ಫುಲ್. ಮನುಷ್ಯ ಫಿರ್ ಕಹ ದೇತೆ ಅಂತರ್ಯಾಮಿ. ತಂದೆಗೆ ಹೇಳಲಾಗ್ತದೆ ನಾಲೆಜ್ಫುಲ್, ಮನುಷ್ಯರು ಮತ್ತೆ ಹೇಳ್ತಾರೆ ತಂದೆಗೆ ಅಂತರ್ಯಾಮಿ ಅಂತ. ವಾಸ್ತವಮೇ ಅಂತರ್ಯಾಮಿ ಕಾ ಅಕ್ಷರ ಹೈ ನಹಿ. ಹಾಗೆ ನೋಡಿದರೆ ಅಂತರ್ಯಾಮಿಯ ಅಕ್ಷರವೇ ಇಲ್ಲ. ಅಂದರ್ ರಹನೆ ವಾಲಿ, ನಿವಾಸ ಕರ್ನೆ ವಾಲಿ ತೋ ಆತ್ಮ ಹೇನ. ಒಳಗಿರುವಂತಹ ನಿವಾಸ ಮಾಡುವಂಥದ್ದು ಆತ್ಮ. ನಮ್ಮೊಳಗಿರುವಂಥದ್ದು ಏನು ಆತ್ಮ ಅಂತಾರೆ ಬಾಬಾ. ಆತ್ಮ ಜೋ ಕಾಮ್ ಕರ್ತಿ ಹೇ वो तो सब जानते हैं. सब ಮನುಷ್ಯ ಅಂತರ್ಯಾಮಿ ಹೇ. ಆತ್ಮ ಏನು ಕೆಲಸ ಮಾಡ್ತದೆ ಅದನ್ನೆಲ್ಲರೂ ತಿಳ್ಕೊಂಡಿದ್ದಾರೆ. ಎಲ್ಲ ಮನುಷ್ಯರು ಅಂತರ್ಯಾಮಿಗಳು ಅಂತ ಹೇಳ್ತಾರೆ ಬಾಬಾ. ಆತ್ಮ ಹಿ ಸಿಕ್ತಿ ಹೇ, ಆತ್ಮನೇ ಇಲ್ಲಿ ಕಲಿತದೆ. ಬಾಪ್ ತುಮ್ ಬಚ್ಚೋं को ಆತ್ಮಾಭಿಮಾನಿ बनाते हैं, तुम आत्मा हो, मूल वतन की रहने वाली. ಬಾಬಾ ನಾವು ಆತ್ಮಗಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡ್ತಾರೆ. ನೀವು ಆತ್ಮ ಮೂಲವತನದಲ್ಲಿರುವಂಥವರು. ತುಮ್ ಆತ್ಮ ಕಿತ್ನಿ ಚೋಟಿ ಹೋ, ಅನೇಕ ಬಾರ್ ತುಮ್ ಆಯಿ ಹೋ ಪಾಠ ಬಜಾನೆ. ಬಾಬಾ ಹೇಳ್ತಾರೆ ನೀವು ಆತ್ಮ ಎಷ್ಟು ಚಿಕ್ಕ ಇದ್ದೀರಾ ಅಂದರೆ ಸೂಕ್ಷ್ಮ ಇದ್ದೀರಾ, ಅನೇಕ ಬಾರಿ ನೀವು ಬಂದಿದ್ದೀರಾ ಪಾತ್ರ ಅಭಿನಯಿಸಲಿಕ್ಕೆ. ಬಾಪ್ ಕಹತೆ ಹೇ ಮೈ ಬಿಂದಿ ಹೂँ, ಮೇರಿ ಪೂಜಾ ತೋ ಕರ್ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ನಾನು ಬಿಂದು ಇದ್ದೀನಿ, ನನ್ನ ಪೂಜೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಯೂ ಕರೆಂಗೆ, ದರ್ಕಾರಿ ನಹಿ. ಮೈ ತುಮ್ ಆತ್ಮಾओं को पढ़ाने आता हूँ. ಬಾಬಾ ಹೇಳ್ತಾರೆ ಯಾಕೆ ಮಾಡ್ತಾರೆ, ಅವಶ್ಯಕತೆಯೇ ಇಲ್ಲ. ನಾನು ನೀವು ಆತ್ಮಗಳಿಗೆ ಓದಿಸ್ಲಿಕ್ಕೆ ಬಂದಿದ್ದೀನಿ. ತುಮಕೋ ಹಿ ರಾಜಾಯಿ ದೇತಾ ಹೂँ, ಫಿರ್ ರಾವಣ ರಾಜ್ಯ ಮೇ ಚಲೆ ಜಾತೆ ಹೋ ತೋ ಮುಜೆ ಹಿ ಭೂಲ್ ಜಾತೆ ಹೋ. ಬಾಬಾ ಹೇಳ್ತಾರೆ ನಿಮಗೇನೆ ರಾಜ್ಯ ಕೊಡ್ತೇನೆ ನಾನು, ಮತ್ತೆ ರಾವಣ ರಾಜ್ಯದಲ್ಲಿ ಹೋಗಿಬಿಡ್ತೀರಾ, ನನ್ನನ್ನು ಮರ್ತು ಬಿಡ್ತೀರಾ ಅಂತಾರೆ ಬಾಬಾ. ಪಹಲೆ ಪಹಲೆ ಆತ್ಮ ಆತಿ ಹೇ ಪಾರ್ಟ್ ಬಜಾನೆ. ಮನುಷ್ಯ कहते 84 लाख जन्म लेते हैं.
ಮೊದಲಿಗೆ ಆತ್ಮ ಬರ್ತದೆ ಪಾತ್ರ ಅಭಿನಯಿಸಲಿಕ್ಕೆ. ಮನುಷ್ಯರು ಹೇಳ್ತಾರೆ 84 ಲಕ್ಷ ಜನ್ಮ ಪಡ್ಕೊಳ್ತಾರೆ ಅಂತ, ಪರಂತು ಬಾಪ್ कहते मैक्सिमम है ही 84 जन्म. ಆದರೆ ಬಾಬಾ ಏನು ಹೇಳ್ತಾರೆ, मैक्सिमम ಅಂದರೆ 84 जन्म. फॉरेन में जाकर यह बातें सुनाएंगे तो उनको कहेंगे यह नॉलेज तो हमको यहाँ बैठ पढ़ाओ. ಬಾಬಾ ಏನು ಹೇಳ್ತಾರೆ ನೋಡ್ರಿ, ಫಾರಿನಲ್ಲಿ ಹೋಗಿ ನೀವೇನಾದರೂ ಈ ಮಾತು ತಿಳಿಸ್ಕೊಟ್ರೆ ಅವ್ರು ಹೇಳ್ತಾರೆ ಈ ಜ್ಞಾನ ನಮ್ಗೆ ಇಲ್ಲಿ ಕುತ್ಕೊಂಡು ಹೇಳಿ ಅಂತ. ತುಮಕೋ ವಹಾ 1000 रुपया मिलते हैं, हम आपको 10-20 हज़ार रुपया देंगे. ಅವ್ರು ಹೇಳ್ತಾರೆ ನಿಮ್ಗೆ ಕೇವಲ ಅಲ್ಲಿ 1,000 ರೂಪಾಯಿ ಸಿಕ್ಕರೆ ನಾವು ನಿಮಗೆ 20, 10 ಏನು 30,000 ಹೀಗೆಲ್ಲ ಕೊಡ್ತೇವೆ ಅಂತ. ತು ಹಮ್ಕೋ ಬಿ ನಾಲೆಜ್ ಸುನಾವ್, ಆ ಜ್ಞಾನ ನಮಗೂ ಹೇಳಿ ಅಂತ ಹೇಳ್ತಾರೆ ಅವರು. गॉड फादर हम आत्माओं को पढ़ाते हैं, आत्मा ही जज आदि बनती है. ಬಾಬಾ ಹೇಳ್ತಾರೆ ಇಲ್ಲಿ ಗಾಡ್ ಫಾದರ್ ನಾವೆಲ್ಲ ಆತ್ಮಗಳಿಗೆ ಓದಿಸ್ತಾರೆ, ಆತ್ಮನೇ ಇಲ್ಲಿ ಜಡ್ಜ್ ಎಲ್ಲ ಆಗ್ತದೆ. ಬಾಕಿ ಮನುಷ್ಯತ್ವ ಸಭೆ ದೇಹಾಭಿಮಾನಿ, ಇಲ್ಲಿ ಮನುಷ್ಯರೆಲ್ಲ ಏನು ದೇಹಾಭಿಮಾನಿಗಳು. कोई को भी ज्ञान नहीं है, बल बड़े बड़े फिलासफर आदि बहुत है, परंतु यह नॉलेज किसको भी नहीं है. ಬಾಬಾ ಹೇಳ್ತಾರೆ ಯಾರ ಹತ್ರನೂ ಇವತ್ತು ಈ ಜ್ಞಾನ ಇಲ್ಲ. ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿದ್ದಾರೆ ಇವತ್ತು, ಆದರೆ ಈ ಜ್ಞಾನ ಮಾತ್ರ ಯಾರ ಹತ್ರನೂ ಇಲ್ಲ. गॉड फादर निराकार पढ़ाने आते हैं, हम उनसे पढ़ते हैं. गॉड फादर निराಕಾರ ಇಲ್ಲಿ ಓದಿಸ್ಲಿಕ್ಕೆ ಬರ್ತಾರೆ, ನಾವು ಅವರಿಂದ ಓದ್ತಿದ್ದೇವೆ. ಯಾ ಬಾತೆ ಸುನ್ಕರ್ ಚಕ್ರಿತ್ ಹೋ ಜಾಯೆಂಗೆ. ಬಾಬಾ ಹೇಳ್ತಾರೆ ನಿಮ್ಮ ಮಾತು ಕೇಳಿ ಅವ್ರಿಗೆ ಚಕ್ಕರ್ ಬಂದಂಗೆ ಆಗುತ್ತೆ. ಯಾ ಬಾತೆ ತೋ ಕಭಿ ಸುನಿ ಪಡಿ ನಹಿ, ಏಕ್ ಬಾಪ್ ಕೋ ಹಿ ಕಹತೆ ಹೋ ಲಿಬರೇಟರ್ ಗೈಡ್, ಜಬ್ಕಿ ವಹಿ ಲಿಬರೇಟರ್ ಹೇ. ಬಾಬಾ ಹೇಳ್ತಾರೆ ಈ ಮಾತನ್ನು ನಾವು ಎಂದೂ ಕೇಳೇ ಇಲ್ವಲ್ಲ, ಓದೇ ಇಲ್ಲಲ್ವಾ, ಎಲ್ಲೂ ನೋಡೇ ಇಲ್ಲ ಅಂತ. ಒಬ್ಬ ತಂದೆಗೆ ಹೇಳಲಾಗ್ತದೆ ಲಿಬರೇಟರ್ ಅಂಥೇಳಿ. ಗೈಡ್ ಎಲ್ರಿಗೂ ಅವರೇ ಲಿಬರೇಟರ್ ಆಗಿದ್ದಾರೆ. ತೋ ಫಿರ್ ಕ್ರೈಸ್ಟ್ ಕೋ ಕ್ಯೂ ಯಾದ್ ಕರ್ತೆ ಹೋ, ಹೇಳಬೇಕು ಆ ಒಬ್ಬನೇ ತಂದೆ ಲಿಬರೇಟರ್, ಆ ಒಬ್ಬನೇ ತಂದೆ ಗೈಡ್ ಅಂದಮೇಲೆ ಶಿಬಾಬಾ ಅಂದ್ಬಿಟ್ಟು ಆ ಕ್ರೈಸ್ತನನ್ನು ಯಾಕೆ ನೆನ್ಪು ಮಾಡ್ತೀರಾ ಅಂತ. ಯಾ ಬಾತೆ ಅಚ್ಚಿ ರೀತಿ ಸಮಜಾವ್ ತೋ ಚಕ್ರಿತ್ ಹೋ ಜಾಯ್. ಈ ಮಾತನ್ನು ನೀವು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ರೆ ಅವ್ರಿಗೆ ಚಕ್ಕರ್ ಬಂದುಬಿಡ್ತದೆ ಅಂತಾರೆ. ಬಾಬಾ ಕಹೆಂಗೆ ಯಹ ಹಮ್ ಸುನೆ ತೋ ಸಹಿ, पैराडाइज की स्थापना हो रही है, उसके लिए महाभारत लड़ाई भी है. ಬಾಬಾ ಹೇಳ್ತಾರೆ, ಅವ್ರು ಅವಾಗ ಹೇಳ್ತಾರಂತೆ ಹೇಳಿ ಹಾಗಾದರೆ, ಸರಿ ನೀವು ಹೇಳಿದರೆ ನಾವು ಕೇಳೋದಲ್ವಾ, ನೀವು ಹೇಳಿ ಅಂತಾರಂತೆ. पैराडाइज ಸ್ಥಾಪನೆ ಆಗ್ತಾ ಇದೆ, ಅದಕ್ಕೋಸ್ಕರ ಈ ಮಹಾಭಾರತ ಯುದ್ಧ. ಬಾಪ್ ಕತೆ ಮೈ ತುಮಕೋ ರಾಜಾओं का ರಾಜಾ ಡಬಲ್ ಸಿರ್ತಾಜ್ ಬನಾತಾ ಹೂँ. ಬಾಬಾ ಇಲ್ಲಿ ಹೇಳ್ತಾರೆ ನಾನು ನಿಮ್ಮನ್ನು ರಾಜರುಗಳಿಗೂ ರಾಜರನ್ನಾಗಿ ಡಬಲ್ ಕಿರೀಟಧಾರಿ ಮಾಡ್ತೇನೆ. ಪ್ಯೂರಿಟಿ, ಪೀಸ್, ಪ್ರಾಸ್ಪರಿಟಿ ಸಬ್ ಥಿ. ವಿಚಾರ ಕರೋ ಕಿತನೆ ವರ್ಷ ಹುಯೇ, ಪವಿತ್ರತೆ ಇತ್ತು, ಶಾಂತಿ ಇತ್ತು, ಆಸ್ತಿ ಎಲ್ಲವೂ ಇತ್ತು. ವಿಚಾರ ಮಾಡಿ ಎಷ್ಟು ವರ್ಷ ಆಯಿತು. ಕ್ರೈಸ್ಟ್ ಸೆ 3000 ವರ್ಷ ಪಹಲೆ ಇನೋಂಕ ರಾಜ್ಯತ. ಬಾಬಾ ಹೇಳ್ತಾರೆ ಕ್ರೈಸ್ತನಿಗಿಂತ 3000 ವರ್ಷದ ಮೊದಲು ಇವ್ರ ರಾಜ್ಯ ಇತ್ತಲ್ವ. ಕಹೆಂಗೆ ये तो स्पिरिचुअल नॉलेज है, ये तो डायरेक्ट सुप्रीम फादर का बच्चा है, उनसे राजयोग सीख रहा है. ಹೇಳಲಾಗ್ತದೆ ಸ್ಪಿರಿಚುವಲ್ ನಾಲೆಜ್ ಇದು. ಇವರಂತೂ ಡೈರೆಕ್ಟ್ ಆ ಸುಪ್ರೀಂ ತಂದೆಯ ಮಗುವಾಗಿದ್ದಾರೆ, ಅವರಿಂದ ರಾಜಯೋಗ ಕಲಿತಿದ್ದಾರೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಕೈಸೆ ರಿಪೀಟ್ ಹೋತಿ ಹೇ, ಯಾ ಸಾರಿ ನಾಲೆಜ್ ಹೇ. ಜಗತ್ತಿನ ಇತಿಹಾಸ ಭೂಗೋಳ ಹೆಂಗೆ ರಿಪೀಟ್ ಆಗ್ತದೆ, ಈ ಎಲ್ಲ ಜ್ಞಾನ ಇದೆ. हमारी आत्मा में 84 जन्मों का पार्ट भरा हुआ है. इस योग की ताकत से आत्मा सतो प्रधान बन ಗೋಲ್ಡನ್ ಏಜ್ ಮೀ ಚಲಿ ಜಾಯೇಗಿ. ಬಾಬಾ ಹೇಳ್ತಾರೆ ನಮ್ಮ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ತುಂಬಿಕೊಂಡಿದೆ. ಈ ಯೋಗದ ಶಕ್ತಿಯಿಂದ ಆತ್ಮ ಸತೋಪ್ರಧಾನ ಆಗಿ ಗೋಲ್ಡನ್ ಏಜಿಗೆ ಹೋಗಿಬಿಡ್ತದೆ. ಫಿರ್ ಉನ್ಕೆ ಲಿಯೇ ರಾಜ್ಯ ಚಾಯ್, ಮತ್ತು ಅವರಿಗೋಸ್ಕರ ಏನು ಬೇಕು, ರಾಜ್ಯ ಬೇಕು. ಪುರಾನಿ ದುನಿಯಾ ಕಾ ವಿನಾಶ ಭೀ ಚಾಯ್, ಸೊ ಸಾಮ್ನೆ ಕಡಾ ಹೇ ಫಿರ್ ಏಕ ಧರ್ಮ ಕಾ ರಾಜ್ಯ ಹೋಗ. ಹಳೆ ಜಗತ್ತಿನ ವಿನಾಶನೂ ಆಗಬೇಕು ತಾನೆ, ಸೊ ಅದು ಎದುರುಗಡೆನೂ ಇದೆ, ಒಂದೇ ಧರ್ಮದ ರಾಜ್ಯ ಬರ್ತದೆ. ಯಾ ಪಾಪಾತ್ಮೋं की दुनिया है ना, अभी तुम पावन बन रहे हो, बोलो इस याद के बल से हम पवित्र बनते हैं और सबका विनाश हो जाएगा. ಬಾಬಾ ಹೇಳ್ತಾರೆ ಇದು ಪಾಪಾತ್ಮಗಳ ಜಗತ್ತಾಗಿದೆ ತಾನೆ, ಈಗ ನೀವು ಪಾವನರಾಗ್ತಿದ್ದೀರಿ ಹೇಳಿ ಈ ನೆನಪಿನ ಬಲದಿಂದ ನಾವು ಪವಿತ್ರ ಆಗ್ತೇವೆ ಮತ್ತು ಎಲ್ಲರ ವಿನಾಶ ಆಗಿಬಿಡ್ತದೆ. ನ್ಯಾಚುರಲ್ कैलामिटीज़ भी आने वाली हैं, हमारा रियलाइज़ किया हुआ है और ದಿವ್ಯ ದೃಷ್ಟಿ से देखा हुआ है. ಬಾಬಾ ಹೇಳ್ತಾರೆ ಪ್ರಾಕೃತಿಕ ವಿಕೋಪಗಳು ಕೂಡ ಬರಲಿವೆ. ಬಾಬಾ ಹೇಳ್ತಾರೆ ನಾವೆಲ್ಲ ರಿಯಲೈಸ್ ಮಾಡ್ಕೊಂಡಿದ್ದೀವಿ, ದಿವ್ಯ ದೃಷ್ಟಿಯಿಂದಲೂ ಕೂಡ ನಾವು ನೋಡಿದ್ದೀವಿ. ये सब खलास होना है, ಇದೆಲ್ಲವೂ ಸಮಾಪ್ತಿಯಾಗಲಿದೆ. बाप आए हैं DT वर्ल्ड स्थापन करने, सुनकर कहेंगे ओहो यह तो गॉड फादर के बच्चे हैं. ತಂದೆ ಬಂದಿರೋದೇ ದೈವಿ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೆ, ಕೇಳಿದಾಗ ಹೇಳ್ತಾರಂತೆ ಓಹೋ ಆ ಗಾಡ್ ಫಾದರ್ನ ಮಕ್ಕಳಿವರು ಅಂತ. तुम बच्चे जानते हो ये लड़ाई लगेगी, ನ್ಯಾಚುರಲ್ कैलामिटीज़ ಹೋಗಿ ಕ್ಯಾ ಹಾಲ್ ಹೋಗ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಯುದ್ಧ ಶುರು ಆಗ್ತದೆ, ಪ್ರಾಕೃತಿಕ ವಿಕೋಪ ಆಗ್ತದೆ, ಕಥೆ ಏನಾಗ್ಬೋದು.
यह बड़े बड़े मकान आदि सब गिरने लग पड़ेंगे। तुम जानते हो यह बॉम्ब्स आदि 5000 ವರ್ಷ पहले भी बनाए थे अपने ही विनाश के लिए। ಬಾಬಾ ಹೇಳ್ತಾರೆ ಈಗೇನಾದರೂ ಪ್ರಾಕೃತಿಕ ವಿಕೋಪಗಳಾಗ್ಬಿಟ್ರೆ ಅಥವಾ ಯುದ್ಧ ಶುರು ಆಗಿಬಿಟ್ರೆ ದೊಡ್ಡ ದೊಡ್ಡ ಮನೆಗಳೆಲ್ಲ ಬಿದ್ದುಬಿಡ್ತವೆ. ನೀವು ತಿಳ್ಕೊಂಡಿದ್ದೀರ ಈ ಬಾಂಬ್ಸ್ ಎಲ್ಲ 5000 ವರ್ಷದ ಮೊದಲು ಕೂಡ ಮಾಡಿದ್ರು ತಮ್ಮದೇ ವಿನಾಶಕ್ಕೋಸ್ಕರ. ಅಭಿ ಭಿ ಬಾಂಬ್ಸ್ ತಯಾರ್ ಹೇ, ಯೋಗ ಬಲ್ ಕ್ಯಾ ಚೀಸ್ ಹೇ ಜಿಸೆ ತುಮ್ ವಿಶ್ವ ಪರ್ ವಿಜಯ್ ಪಾತೆ ಹೋ. ಬಾಬಾ ಹೇಳ್ತಾರೆ ಈಗಲೂ ಕೂಡ ಬಾಂಬ್ಸ್ ತಯಾರಿದೆ. ಯೋಗ ಬಲ ಎಂಥ ವಸ್ತುವಾಗಿದೆ, ಅದರಿಂದ ನೀವು ಇಡೀ ವಿಶ್ವದ ಮೇಲೆ ವಿಜಯ ಪಡ್ಕೊಳ್ತೀರಾ. ಅವ್ರು ಕೊಯ್ ತೊಡೇ ಜಾನ್ತೆ, ಇದನ್ನು ಬೇರೆ ಯಾರಾದರೂ ತಿಳ್ಕೊಂಡಿದ್ದಾರೇನು? बोलो साइंस तुम्हारा ही विनाश करती है, हमारा बाप के साथ योग है तो साइलेंस के बल से हम विश्व पर जीत पाकर सतोप्रधान बन जाते हैं. ಬಾಬಾ ಹೇಳ್ತಾರೆ ಹೇಳಿ ವಿಜ್ಞಾನ ನಿಮ್ಮದೇ ವಿನಾಶ ಮಾಡ್ತದೆ. ನಾವು ತಂದೆ ಜೊತೆಗೆ ಯೋಗ ಮಾಡೋದ್ರಿಂದ ಆ ಶಾಂತಿಯ ಬಲದಿಂದ ನಾವು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡ್ಕೊಂಡು ಸತೋಪ್ರಧಾನರಾಗ್ತೇವೆ. ಬಾಪ್ ಹಿ ಪತಿತ್ ಪಾವನ್ ಹೇ, ಪಾವನ್ ದುನಿಯಾ ಜರೂರ್ ಸ್ಥಾಪನ್ ಕರ್ಕೆ ಹಿ ಚೋಡೆಂಗೆ. ತಂದೆಯೇ ಪತಿತ ಪಾವನ ಆಗಿದ್ದಾರೆ, ಪಾವನ ಜಗತ್ತನ್ನು ಅವಶ್ಯವಾಗಿ ಸ್ಥಾಪನೆ ಮಾಡಿಯೇ ಬಿಡ್ತಾರೆ. ಡ್ರಾಮಾ ಅನುಸಾರ ನೂಂದ್ ಹೇ, ಬಾಂಬ್ಸ್ ಜೋ ಬನಾಯ್ ಹೇ ತೋ ರಖ್ ದೇಂಗೆ ಕ್ಯಾ. ಬಾಬಾ ಹೇಳ್ತಾರೆ ನಾಟಕದ ಅನುಸಾರ ಫಿಕ್ಸ್ ಇದೆ. ಇವತ್ತೇನೆಲ್ಲ ಬಾಂಬ್ಸ್ ತಯಾರು ಮಾಡಿದ್ದಾರೆ ಅಂದರೆ ಅದೇನು ಇಡ್ಲಿಕ್ಕೆ ಮಾಡಿದಾರಾ? ಐಸೆ ಐಸೆ ಸಮझाएंगे तो समझेंगे ये तो कोई ಅಥಾರಿಟಿ है, इनमें गॉड ने आकर प्रवेश किया है. ಬಾಬಾ ಹೇಳ್ತಾರೆ ಈ ರೀತಿ ನೀವು ಹೋಗಿ ತಿಳಿಸ್ಕೊಟ್ರಿ ಅಂದರೆ ತಿಳ್ಕೊಳ್ತಾರೆ ಏನೋ ಒಂದು ಅಥಾರಿಟಿ ಇದೆ, ಇಲ್ಲಿ ಶಕ್ತಿ ಇದೆ, ಇವರಲ್ಲಿ ಗಾಡ್ ಬಂದು ಪ್ರವೇಶ ಮಾಡಿದ್ದಾರೆ. ಯಬಿ ಡ್ರಾಮಾ ಮೇ ನೂಂದ್ ಹೇ, ಐಸಿ ಐಸಿ ಬಾತೆ ಬತಾತೆ रहेंगे तो ಖುಷ್ ಹೋಂಗೆ. ಬಾಬಾ ಹೇಳ್ತಾರೆ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಇಂತಿಂಥ ಮಾತುಗಳನ್ನು ನೀವು ಹೇಳ್ತಾ ಹೋದಾಗ ಅವರು ಖುಷಿ ಆಗ್ತಾರೆ. ಆತ್ಮ ಮೇ ಕೈಸೆ ಪಾಠ ಹೇ, ಯಬಿ ಅನಾದಿ ಬನಾಯ ಡ್ರಾಮಾ ಹೇ. ಆತ್ಮದಲ್ಲಿ ಹೇಗೆ ಪಾತ್ರ ಇದೆ ಅನ್ನುವಂಥದ್ದು ಕೂಡ ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಫಿರ್ ಅಪ್ನೇ ಸಮಯ ಪರ್ ಕ್ರೈಸ್ಟ್ ಆಕರ್ ತುಮಾರ ಧರ್ಮ ಸ್ಥಾಪನ್ ಕರೆಂಗೆ. ನಂತರ ತನ್ನ ಸಮಯಕ್ಕೆ ಕ್ರೈಸ್ತ ಬಂದು ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಈ ರೀತಿ ಅಥಾರಿಟಿಯಿಂದ ಹೇಳಿದಾಗ ಅವ್ರು ತಿಳ್ಕೊಳ್ತಾರೆ, ತಂದೆ ಎಲ್ಲ ಮಕ್ಕಳಿಗೂ ಕುತ್ಕೊಂಡು ತಿಳಿಸ್ಕೊಡ್ತಾರೆ ಅಂತ. ತೋ ಇಸ್ ಪಢಾಯಿ ಮೇ ಬಚ್ಚೋಂ ಕೋ ಲಗ್ ಜಾನಾ ಚಾಹಿ, ಈ ಶಿಕ್ಷಣದಲ್ಲಿ ಮಕ್ಕಳು ತೊಡಗಬೇಕು ಅಂತಾರೆ. ಬಾಪ್ ಟೀಚರ್ ಗುರು ತೀನೋ ಏಕ್ ಹಿ ಹೈ, ವ ಕೈಸೆ ನಾಲೆಜ್ ದೇತೆ ಹೈ ಯಹ ಭಿ ತುಮ್ ಸಮಜ್ತೆ ಹೋ. ತಂದೆ ಟೀಚರ್ ಗುರು ಮೂವರು ಒಬ್ಬರೇ, ಅವ್ರು ಹೇಗೆ ಬಂದು ನಮಗಿಲ್ಲಿ ಜ್ಞಾನ ಕೊಡ್ತಾರೆ ಎನ್ನುವಂಥದ್ದನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರ. सबको पवित्र बनाकर ले जाते हैं, डी डिनाइಸ್ಟಿ ತಿ ತೋ ಪವಿತ್ರ ಥೇ. ಬಾಬಾ ಹೇಳ್ತಾರೆ ಎಲ್ಲರನ್ನ ಪವಿತ್ರ ಮಾಡಿ ಕರ್ಕೊಂಡು ಹೋಗ್ತಾರೆ. ಒಂದು ದೈವಿ ಸಾಮ್ರಾಜ್ಯ ಇತ್ತು ಅಂತಂದಾಗ ಎಲ್ಲರೂ ಪವಿತ್ರ ಇದ್ದರು. ಅಲ್ಲಿ ಗॉडेश ಥೇ, ಬಾತ್ ಕರ್ನೆ ಕಾ ಬಡಾ ಹೋಶಿಯಾರ್ ಹೋ, ಸ್ಪೀಡ್ ಬಿ ಅಚ್ಚಿ ಹೋ. ಬಾಬಾ ಹೇಳ್ತಾರೆ ಭಗವಾನ್ ಭಗವತಿಯರಿದ್ದರು ಅಂತ, ಮಾತಾಡಲಿಕ್ಕೆ ಭಾಳ ಜಾಣರಾಗಿರಬೇಕು, ನಿಮ್ಮ ಸ್ಪೀಡು ಭಾಳ ಚೆನ್ನಾಗಿರಬೇಕು ಅಂತಾರೆ ಬಾಬಾ. ಅಂದರೆ ಹೇಳೋ ಸ್ಟೈಲು ಕೂಡ ಚೆನ್ನಾಗಿರಬೇಕು. ಬೋಲೋ ಬಾಕಿ ಸಬ್ ಆತ್ಮಾಯ್ ಸ್ವೀಟ್ ಹೋಮ್ ಮೇ ರಹತಿ ಹೈ, ಬಾಪ್ ಹಿ ಲೇ ಜಾತೆ ಹೈ, ಸರ್ವ ಕಾ ಸದ್ಗತಿದಾತ ವ ಬಾಪ್ ಹೈ. ಹೇಳಿ ಉಳಿದೆಲ್ಲ ಆತ್ಮಗಳು ಮಧುರವಾದ ಮನೆಯಲ್ಲಿರ್ತಾರೆ, ತಂದೆನೇ ಕರ್ಕೊಂಡು ಹೋಗ್ತಾರೆ. ಸರ್ವರ ಸದ್ಗತಿದಾತ ತಂದೆಯಾಗಿದ್ದಾರೆ. ಉನ್ಕ ಬರ್ತ್ ಪ್ಲೇಸ್ ಹೈ ಭಾರತ್, ಆ ತಂದೆಯ ಜನ್ಮಸ್ಥಾನವಾಗಿದೆ ಭಾರತ. ಈ ಕಿತ್ನಾ ಬಡಾ ತೀರ್ಥ ಹೋ ಗಯಾ, ಇದೆಷ್ಟು ದೊಡ್ಡ ತೀರ್ಥ ಸ್ಥಾನವಾಯಿತು ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಸಬ್ಕೋ ತಮೋಪ್ರಧಾನ್ ಬನ್ನಾ ಹಿ ಹೈ, ಪುನರ್ಜನ್ಮ ಸಬ್ಕೋ ಲೇನಾ ಹೈ, ವಾಪಸ್ ಕೊಯ್ ಬಿ ಜಾ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಿ, ಎಲ್ಲರೂ ತಮೋಪ್ರಧಾನ ಆಗಲೇಬೇಕು, ಪುನರ್ಜನ್ಮ ಎಲ್ಲರೂ ತಗೊಳ್ಳೇಬೇಕು, ವಾಪಸ್ ಯಾರೂ ಕೂಡ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಐಸಿ ಬಾತೆ ಸಮझाने से बहुत ವಂಡರ್ ಖಾಯಂಗೆ. ಇಂತಹ ಮಾತುಗಳನ್ನು ತಿಳಿಸ್ಕೊಡೋದ್ರಿಂದ ಭಾಳ ಆಶ್ಚರ್ಯ ಆಗ್ತಾರೆ ಅಂತಾರೆ ಬಾಬಾ. ಬಾಬಾ ತೋ ಕಹತೆ ಹೇ ಜೋಡಿ ಹೋ ತೋ ಬಹುತ್ ಅಚ್ಚಾ ಸಮझा ಸಕ್ತೆ ಹೋ. ಬಾಬಾ ಒಂದು ಮಾತು ಹೇಳ್ತಾರೆ, ನೀವು ಜೋಡಿಯಾಗಿದ್ದರೆ ಭಾಳ ಚೆನ್ನಾಗಿ ತಿಳಿಸ್ಕೊಡ್ಬೋದು. ಭಾರತ್ ಮೇ ಪಹಲೆ ಪವಿತ್ರತಾತಿ, ಅಂದರೆ ನೀವು ಯುಗಲ್ಸ್ ಪತಿ ಪತ್ನಿ ಇಬ್ಬರೂ ಇದ್ದರೆ, ಯೋಗಿಗಳಾಗಿದ್ದರೆ ನೀವು ಭಾಳ ಚೆನ್ನಾಗಿ ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು. ಏನಂತ, ಭಾರತದಲ್ಲಿ ಮೊದಲು ಪವಿತ್ರತೆ ಇತ್ತು, ಫಿರ್ ಅಪವಿತ್ರ ಕೈಸೆ ಹೋತೆ ಹೇ, ಮತ್ತು ಹೇಗೆ ಅಪವಿತ್ರ ಆಗ್ತದೆ ಯಹ ಭಿ ಬತಾ ಸಕ್ತೆ ಹೇ. ಪೂಜ್ಯ ಹಿ ಪೂಜಾರಿ ಬನ್ ಜಾತೆ ಹೇ, ಇದು ಕೂಡ ನೀವು ಹೇಳ್ಬೋದು ಅಂತಾರೆ ಬಾಬಾ. ಪೂಜ್ಯ ಇದ್ದವರು ಪೂಜಾರಿಗಳಾಗ್ತಾರೆ. ಇಂಪ್ಯೂರ್ ಬನ್ನೆ ಸೆ ಫಿರ್ ಅಪ್ನಿ ಹಿ ಪೂಜಾ ಕರ್ನೆ ಲಗ್ತೆ ಹೇ, ಅಪವಿತ್ರ ಆಗೋದ್ರಿಂದ ತಮ್ಮ ಪೂಜೆಯನ್ನು ತಾವೇ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. राजाओं के घर में भी इन देवताओं के चित्र रहते हैं, जो पवित्र डबल सिर ताज थे उन्हों को बिगर ताज वाले अपवित्र पूजते हैं. ಬಾಬಾ ಹೇಳ್ತಾರೆ ರಾಜರುಗಳ ಮನೆಯಲ್ಲಿಯೂ ಕೂಡ ಈ ದೇವತೆಗಳ ಚಿತ್ರ ಇರ್ತದೆ. ಇನ್ನು ಯಾರು ಪವಿತ್ರ ಡಬಲ್ ಕಿರೀಟಧಾರಿಗಳಿದ್ರೋ, ಬಾಬಾ ಹೇಳ್ತಾರೆ ಯಾರಲ್ಲಿ ಕಿರೀಟ ಇಲ್ಲದ ಅಪವಿತ್ರರು ಇವರನ್ನು ಪೂಜೆ ಮಾಡ್ತಾರೆ. ಓ ಹೋ ಗಯಾ ಪೂಜಾರಿ ರಾಜಾಯ್, उनको तो गॉडेज नहीं कहेंगे
क्योंकि इन देवताओं की पूजा करते हैं. ಬಾಬಾ ಹೇಳ್ತಾರೆ ಅವರಾದರೂ ಪೂಜಾರಿ ರಾಜರು, ಅವರಿಗೆ ಭಗವಾನ್ ಭಗವತಿ ಅಂತ ಹೇಳೋದಿಲ್ಲ, ಯಾಕೆಂದರೆ ಈ ದೇವತೆಗಳ ಪೂಜೆ ಮಾಡ್ತಾರೆ ಅವರು. आपे ही पूज्य आपे ही पुजारी पतित बन जाते हैं तो रावण राज्य शुरू हो जाता है. ತಾವೇ ಪೂಜ್ಯರು ತಾವೇ ಪೂಜಾರಿಗಳು ಪತಿತರಾಗ್ಬಿಡ್ತಾರಲ್ಲ, ಆವಾಗ ರಾವಣ ರಾಜ್ಯ ಶುರು ಆಗಿಬಿಡ್ತದೆ. ಈ ಸಮಯ ರಾವಣ ರಾಜ್ಯ है ऐसे ऐसे बैठ समझाए तो कितना मजा कर दिखाए. ಶಿವಬಾಬಾ ಹೇಳ್ತೀರಿ ಈ ಸಮಯದಲ್ಲಿ ರಾವಣ ರಾಜ್ಯ ಇದೆ, ಈ ರೀತಿ ಕುತ್ಕೊಂಡು ತಿಳಿಸ್ಕೊಟ್ರೆ ಎಷ್ಟು ಮಜಾ ಮಾಡಿ ತೋರಿಸ್ಬೋದು ಅಂತಾರೆ ಬಾಬಾ. ಗಾಡಿ ಕೆ ದೋ ಪಹಿಯೆ ಯುಗಲ್ ಹೋ ತೋ ಬಹುತ್ ವಂಡರ್ ಕರ್ ದಿಖಾಯ್. ಗಾಡಿಯ ಎರಡು ಗಾಲಿಗಳು ಯುಗಲ್ ಆಗಿಬಿಟ್ರೆ ಅಂದರೆ ಎರಡು ಸಮಾನ ಇದ್ಬಿಟ್ರೆ ಭಾಳ ಅದ್ಭುತ ಮಾಡಿ ತೋರಿಸ್ಬೋದು ಅಂತಾರೆ ಬಾಬಾ. ಹಮ್ ಯುಗಲ್ ಹಿ ಫಿರ್ ಸೋ ಪೂಜ್ಯ ಬನೆಂಗೆ, ಹಮ್ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಕಾ ವರ್ಸಾ ಲೇ ರಹೆ ಹೇ. ಬಾಬಾ ಹೇಳ್ತಾರೆ ನಾವು ಯುಗಲೇ ಮತ್ತೆ ಪೂಜ್ಯರಾಗ್ತೇವೆ, ನಾವು ಪವಿತ್ರತೆ ಶಾಂತಿ ಸುಖ ಈ ಆಸ್ತಿ ಪಡ್ಕೊಳ್ತಿದ್ದೇವೆ. ತುಮಾರೆ ಚಿತ್ರ ಭೀ ನಿಕಲ್ತೆ ರಹತೆ ಹೇ, ಯಹ ಈಶ್ವರಿಯ ಪರಿವಾರ. ಬಾಬಾ ಹೇಳ್ತಾರೆ ನಿಮ್ಮ ಚಿತ್ರನೂ ತೆಗಿತಾ ಇರ್ತಾರೆ, ಇದೊಂದು ಈಶ್ವರಿಯ ಪರಿವಾರವಾಗಿದೆ. ಬಾಪ್ ಕೆ ಬಚ್ಚೆ ಹೇ, ಪೋತ್ರೆ ಅವ್ರ ಪೋತ್ರಿಯಾ ಹೇ, ಬಸ್ ಅವ್ರ ಕೋಯಿ ಸಂಬಂಧ ನಹಿ. ತಂದೆಯ ಮಕ್ಕಳಾಗಿದ್ದೀರಿ, ಮೊಮ್ಮಕ್ಕಳು ಮೊಮ್ಮಗಳು. ಬಾಬಾ ಹೇಳ್ತಾರೆ ಇನ್ಯಾವ ಸಂಬಂಧನೂ ಇಲ್ಲ ಇಲ್ಲಿ. ನೈ ಸೃಷ್ಟಿ ಇನ್ಕೋ ಕಹಿ ಜಾತಿ ಹೇ, ಫಿರ್ ದೇವಿ ದೇವತಾ ತೋ ಥೋಡೆ ಬನೆಂಗೆ. ಬಾಬಾ ಹೇಳ್ತಾರೆ ಹೊಸ ಸೃಷ್ಟಿ ಅಂತ ಇದಕ್ಕೆ ಹೇಳಲಾಗ್ತದೆ, ನಂತರ ದೇವಿ ದೇವತೆಗಳು ಸ್ವಲ್ಪ ಆಗಿಬಿಡ್ತಾರೆ. ಫಿರ್ ಆಹಿಸ್ತೆ ಆಹಿಸ್ತೆ ವೃದ್ಧಿ ಹೋತಿಯೇ, ನಂತರ ನಿಧಾನವಾಗಿ ವೃದ್ಧಿ ಆಗ್ತಾ ಹೋಗ್ತದೆ. यह नॉलेज कितनी समझने की है, यह बाबा भी ದಂಧೆ में जैसे नवाब था. ಬಾಬಾ ಹೇಳ್ತಾರೆ ಈ ಜ್ಞಾನ ಎಷ್ಟೊಂದು ತಿಳ್ಕೊಳ್ಳುವಂಥದ್ದಾಗಿದೆ. ಹೇಗೆ ಈ ಬಾಬನು ಕೂಡ ಉದ್ಯೋಗದಲ್ಲಿ ಒಂದು ರೀತಿ ನವಾಬ್ ಇದ್ದಂಗಿದ್ರು, ರಾಜರಿದ್ದಂಗಿದ್ರು. कोई बात की परवाह नहीं रहती थी. जब देखा यह तो बाप पढ़ाते हैं, विनाश सामने खड़ा है तो फट से छोड़ दिया. ಬಾಬಾ ಹೇಳ್ತಾರೆ ಯಾವ ಮಾತಿನ ಚಿಂತೆನೂ ಇರಲಿಲ್ಲ ಬ್ರಹ್ಮಾಬನಿಗೆ. ಯಾವಾಗ ಬ್ರಹ್ಮಾಬನಿಗೆ ಗೊತ್ತಾಯಿತು ಪರಮಾತ್ಮ ಓದಿಸ್ತಿದ್ದಾರೆ, ವಿನಾಶ ಎದುರುಗಡೆ ಇದೆ ಅಂದಾಗ ಪಟ್ ಅಂತ ಎಲ್ಲನೂ ಬಿಟ್ಬಿಟ್ರು. ಯ ಜರೂರ್ ಸಮಜಾ ಹಮ್ಕೋ ಬಾದಶಾಹಿ ಮಿಲ್ತಿ ಹೇ ತೋ ಫಿರ್ ಗದಾಯಿ ಕ್ಯಾ ಕರೆಂಗೆ. ಅವಶ್ಯವಾಗಿ ತಿಳ್ಕೊಂಡ್ರವರು ನಮಗೆ ರಾಜ್ಯಭಾಗ್ಯ ಸಿಗ್ತದೆ ಅಂದಮೇಲೆ ಈ ಕತ್ತಿ ದುಡಿತ ಯಾಕೆ ಅಂತ. ತೋ ತುಮ್ ಭೀ ಸಮಜ್ತೆ ಹೋ ಭಗವಾನ್ ಪಡಾತೆ ಹೇ, ಎತ್ತು ಪೂರಿ ರೀತಿ ಪಡ್ನಾ ಚಾಹಿಯೇನಾ. ಈಗ ನೀವು ಕೂಡ ತಿಳ್ಕೊಳ್ತೀರಾ ಭಗವಂತ ಓದಿಸ್ತಿದ್ದಾರೆ, ಇದನ್ನು ಪೂರ್ಣ ರೀತಿಯಲ್ಲಿ ಓದಬೇಕು ತಾನೆ. ಉನ್ಕಿ ಮತ್ ಪರ್ ಚಲನಾ ಚಾಯ್, ಅವರ ಮತದಂತೆ ನಡಿಬೇಕು. ಬಾಪ್ ಕಾತೆ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಇಲ್ಲಿ ಬಾಬಾ ಹೇಳ್ತಾರೆ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನ್ಪು ಮಾಡಿ. ಬಾಪ್ ಕೋ ತುಮ್ ಭೂಲ್ ಜಾತಿ ಹೋ, ಲಜ್ಜಾ ನೈ ಆತಿ ಹೇ, ವ ನಶಾ ನೈ ಚಡ್ತಾ ಹೇ. ಶಿವಬಾಬಾ ಇಲ್ಲೊಂದು ಮಾತು ಹೇಳ್ತಾರಲ್ಲ, ಇಂಥ ಶ್ರೇಷ್ಠನನ್ನಾಗಿ ಮಾಡುವಂಥ ತಂದೆಯನ್ನೇ ನೀವು ಮರೆತು ಬಿಡ್ತೀರಂದರೆ ನಾಚಿಕೆ ಬರಲ್ವಾ, ಆ ನಶೆನೂ ಇರೋದಿಲ್ಲ ನಿಮಗೆ ಅಂತಾರೆ ಬಾಬಾ. यहाँ से बहुत अच्छा रिफ्रेश हो जाते हैं, फिर वहाँ ಸೋಡಾ ವಾಟರ್ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ ಮಧುಬನಕ್ಕೆ ಬಂದಾಗ ಭಾಳ ಚೆನ್ನಾಗಿ ರಿಫ್ರೆಶ್ ಆಗಿ ಹೋಗ್ತೀರಾ, ಮತ್ತು ನಿಮ್ಮ ಮನೆಗೆ ಹೋದಾಗ ಬಾಬಾ ಹೇಳ್ತಾರೆ ಸೋಡಾ ವಾಟರ್ ಆಗಿಬಿಡ್ತೀರಾ ಅಂತ. अब तुम बच्चे पुरुषार्थ करते हो गाँव गाँव में सर्विस करने का. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡ್ತೀರಾ, ಹಳ್ಳಿಯಲ್ಲಿನೂ ಸೇವೆ ಮಾಡುವಂಥದ್ದು. ಬಾಬಾ ಕಾತೆ ಪಲೆ ಪಲೆ ತೋ ಯಾ ಬತಾओ ಕಿ ಆತ್ಮಾओं का बाप कौन है. ಬಾಬಾ ಹೇಳ್ತಾರೆ ಫಸ್ಟಿಗೆ ಇದನ್ನು ತಿಳಿಸ್ಕೊಡಿ, ಆತ್ಮಗಳ ತಂದೆ ಯಾರು. ಭಗವಾನ್ ತೋ ನಿರಾಕಾರಿ ಹೇ, ವಹಿ ಇಸ್ ಪತಿ ದುನಿಯಾ ಕೋ ಪಾವನ್ ಬನಾಯಂಗೆ. ಭಗವಂತನೇ ನಿರಾಕಾರ ಆಗಿದ್ದಾರೆ, ಅವರೇ ಈ ಪತಿತ ಜಗತ್ತನ್ನು ಪಾವನ ಮಾಡ್ತಾರೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा शुक्रिया. धारणा के लिए मुख्य सार, स्वयं भगवान सुप्रीम टीचर बनकर पढ़ा रहे हैं, इसलिए अच्छी रीति पढ़ना है, उनकी मत पर चलना है. ಬಾಬಾ ಹೇಳ್ತಾರೆ ಸ್ವಯಂ ಭಗವಂತ ಸುಪ್ರೀಂ ಟೀಚರ್ ಆಗಿ ಓದಿಸ್ತಿದ್ದಾರೆ, ಅದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಓದಬೇಕು, ಅವರ ಮತದಂತೆ ನಡಿಬೇಕು. ಸೆಕೆಂಡ್, ಬಾಪ್ ಕೆ ಸಾಥ್ ಐಸಾ ಯೋಗ ರಖನಾ ಹೇ ಜಿಸೆ ಸೈಲೆನ್ಸ್ ಕಾ ಬಲ್ ಜಮಾ ಹೋ. ಬಾಬಾ ಹೇಳ್ತಾರೆ ಬಾಬನ ಜೊತೆಗೆ ಈ ರೀತಿ ಯೋಗ ಇಟ್ಕೊಳ್ಬೇಕು, ಅದರಿಂದ ಶಾಂತಿಯ ಶಕ್ತಿ ಜಮಾ ಆಗಬೇಕು. ಸೈಲೆನ್ಸ್ ಬಲ್ ಸೆ ವಿಶ್ವ ಪರ್ ಜೀತ್ ಪಾನಿ ಹೇ, ಪತಿತ್ ಸೆ ಪಾವನ್ ಬನ್ನ ಹೇ. ಬಾಬಾ ಹೇಳ್ತಾರೆ ಶಾಂತಿಯ ಬಲದಿಂದ ವಿಶ್ವದ ಮೇಲೆ ಜಯ ಗಳಿಸಬೇಕು, ಪತಿತರಿಂದ ಪಾವನ ಆಗಬೇಕು. ವರದಾನ್, समय और संकल्पों को सेवा में अर्पण करने वाले विदाता वरदाता भव. ಸಮಯ ಮತ್ತು ಸಂಕಲ್ಪಗಳನ್ನು ಸೇವೆಯಲ್ಲಿ ಅರ್ಪಣೆ ಮಾಡುವಂತಹ ವಿದಾತ ಮತ್ತು ವರದಾತ ಆಗಿರಿ ಅಂತ ಬಾಬಾ ಮಕ್ಕಳಿಗೆ ವರದಾನ ಕೊಡ್ತಾರೆ.
अभी स्व की छोटी छोटी बातों के पीछे, तन के पीछे, मन के पीछे, साधनों के पीछे, संबंध निभाने के पीछे समय और संकल्प लगाने के बजाय इसे ಸೇವಾ में ಅರ್ಪಣೆ करो. ಬಾಬಾ ಹೇಳ್ತಾರೆ, ಈಗ ಸ್ವವನ್ನು ಸಣ್ಣ ಸಣ್ಣ ಮಾತುಗಳ ಹಿಂದೆ, ತನುವಿನ ಹಿಂದೆ, ಮನಸ್ಸಿನ ಹಿಂದೆ, ಸಾಧನಗಳ ಹಿಂದೆ, ಸಂಬಂಧ ನಿಭಾಯಿಸೋದರ ಹಿಂದೆ ಸಮಯ ಸಂಕಲ್ಪವನ್ನು ತೊಡಗಿಸುವ ಬದಲಿಗೆ ಇದನ್ನೆಲ್ಲವನ್ನು ಸೇವೆಯಲ್ಲಿ ಅರ್ಪಣೆ ಮಾಡಿರಿ ಅಂತಾರೆ ಬಾಬಾ. ಸಮರ್ಪಣ ಸಮಾರಂಭ, ನಾವು ಈ ಸಮರ್ಪಣಾ ಸಮಾರಂಭ ಆಚರಿಸಿರಿ. ಶ್ವಾಸೋಶ್ವಾಸ ಸೇವಾ ಕಿ ಲಗನ್ ಹೋ, ಸೇವಾ ಮೇ ಮಗನ್ ರಹೋ. ಶ್ವಾಸ ಶ್ವಾಸನೂ ಸೇವೆಯ ಲಗನ್ ಇರಲಿ, ಸೇವೆಯಲ್ಲಿ ಮಗ್ನರಾಗ್ರಿ. तो सेवा में लगने से स्व उन्नति की गिफ्ट स्वतः प्राप्त हो जाती है. ಸೇವೆಯಲ್ಲಿ ತೊಡಗೋದ್ರಿಂದ ಸ್ವ ಉನ್ನತಿಯ ಗಿಫ್ಟ್ ಸ್ವತಃವಾಗಿ ಪ್ರಾಪ್ತಿಯಾಗ್ತದೆ. ವಿಶ್ವ ಕಲ್ಯಾಣ ಮೇ ಸ್ವ ಕಲ್ಯಾಣ ಸಮಯ ಹುವಾ ಹೈ. ವಿಶ್ವ ಕಲ್ಯಾಣದಲ್ಲಿ ಸ್ವಕಲ್ಯಾಣ ಸಮಾವೇಶವಾಗಿದೆ. इसलिए ನಿರಂತರ ಮಹಾದಾನಿ ವಿಧಾತ और ವರದಾತ ಬನ. ಅದಕ್ಕೋಸ್ಕರ ನಿರಂತರ ಬಾಬಾ ಹೇಳ್ತಾರೆ ಮಹಾದಾನಿ ವಿಧಾತ ಮತ್ತು ವರದಾತ ಆಗಿರಿ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್ अपनी इच्छाओं को कम कर दो तो समस्याएं कम हो जाएगी. ಬಾಬಾ ಹೇಳ್ತಾರೆ ನಿಮ್ಮ ಇಚ್ಛೆಗಳನ್ನು ಕಡಿಮೆ ಮಾಡ್ಕೊಂಬಿಡಿ, ಆಗ ಸಮಸ್ಯೆಗಳು ಕಡಿಮೆ ಆಗಿಬಿಡ್ತದೆ. ಅವ್ಯಕ್ತ ಇಶಾರೆ सहजयोगी बनना है तो परमात्मा प्यार के अनुभवी बनो. जैसे लौकिक रीति से कोई किसके स्नेह में लवलीन होता है तो चेहरे से, नयनों से, वाणी से अनुभव होता है कि यह लवलीन है. ಬಾಬಾ ಹೇಳ್ತಾರೆ ನೋಡಿ, ಹೇಗೆ ಲೌಕಿಕ ರೀತಿಯಿಂದ ಯಾರಾದರೂ ಯಾರ ಸ್ನೇಹದಲ್ಲಿ ಮುಳುಗಿದ್ರೆ ಅವ್ರ ಮುಖದಿಂದ, ಕಣ್ಣುಗಳಿಂದ, ಅವರ ಮಾತಿನಿಂದ ಅನುಭವ ಆಗ್ತದೆ ಇವರು ಅವ್ರ ಪ್ರೀತಿಯಲ್ಲಿ ಮುಳುಗಿದ್ದಾರೆ ಅಂತ, ಆಶಿಕೆ ಪ್ರಿಯತಮೆಯರಾಗಿದ್ದಾರೆ. ऐसे जिस समय स्टेज पर आते हो तो जितना अपने अंदर बाप का स्नेह इमर्ज होगा उतना स्नेह का बाण औरों को भी स्नेह में घायल कर देगा. ಹಾಗೆಯೇ ಬಾಬಾ ಹೇಳ್ತಿದ್ದಾರೆ, ಎಷ್ಟು ಸಮಯ ನೀವು ಸ್ಟೇಜ್ ಮೇಲೆ ಬರ್ತೀರೋ ಅಷ್ಟು ಸಮಯ ನಿಮ್ಮೊಳಗಿರುವಂತಹ ಆ ತಂದೆಯ ಸ್ನೇಹ ಇಮರ್ಜ್ ಆಗ್ತದೆ. ಅಷ್ಟು ಸ್ನೇಹದ ಬಾಣ ಅಂದರೆ ಬಾಬಾ ಹೇಳ್ತಾರೆ, ನೀವು ಕೂಡ ತಂದೆಯ ಪ್ರೀತಿಯಲ್ಲಿ ಮಗ್ನ ಆಗಿದ್ದೇ ಆದರೆ, ಆ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿದ್ದೇ ಆದರೆ, ನೀವು ಸ್ಟೇಜ್ ಮೇಲೆ ಬಂದಾಗ ಅಥವಾ ಯಾರ್ದಾದ್ರೂ ಮುಂದೆ ಬಂದಾಗ ನಿಮ್ಮೊಳಗಡೆ ಇರುವಂತಹ ಆ ತಂದೆಯ ಸ್ನೇಹ ಇಮರ್ಜ್ ಆಗಿ ಆ ಸ್ನೇಹದ ಬಾಣ ಬೇರೆಯವ್ರನ್ನೂ ಕೂಡ ಸ್ನೇಹದಲ್ಲಿ ಗಾಯ ಮಾಡಿಬಿಡ್ತದೆ. ಅಂದರೆ ಅವ್ರನ್ನೂ ಕೂಡ ಬಾಬನ ಮಗುವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಓಂ ಶಾಂತಿ.